ಕರ್ನಾಟಕ ಉಚ್ಚ ನ್ಯಾಯಾಲಯವು ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಆದೇಶ ನೀಡಿತು. ಇದರ ಬೆನ್ನಲ್ಲೇ ಸಿಪಿಐಎಂ ಪಕ್ಷದಿಂದ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಪಿಐಎಂ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ಅನಿಲ್, ಸುಬ್ಬಾರೆಡ್ಡಿ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ. ಹಾಗಾಗಿ 2023ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸುವಾಗ ಆಸ್ತಿ ಪ್ರಮಾಣ ಪತ್ರದಲ್ಲಿ ತಪ್ಪು ಹಾಗೂ ಪೂರ್ಣತೆ ಇಲ್ಲದ ಮಾಹಿತಿ ನೀಡಿ ಅಕ್ರಮವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆಂದು ಕರ್ನಾಟಕ ಉಚ್ಚ ನ್ಯಾಯಾಲಯವು ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಮಾಡಿರುವುದು ಸ್ವಾಗತಿಸುತ್ತೇವೆ ಹಾಗೂ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಮರು ಚುನಾವಣೆ ಆಗಬೇಕೆಂದು ಒತ್ತಾಯಿಸಿದರು. ಇನ್ನು ಬಿಜೆಪಿ ಪಕ್ಷದಿಂದ ಬಾಗೇಪಲ್ಲಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಸಿ ಮುನಿರಾಜು ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ವಿಧಾನಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ವೇಳೆ ಆಸ್ತಿ ಹಾಗೂ ಆದಾಯದ ಪ್ರಮಾಣ ಪತ್ರದಲ್ಲಿ ತಪ್ಪು ಮಾಹಿತಿ ನೀಡಿದ್ದಾರೆಂದು ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ರ. ಕರ್ನಾಟಕ ಹೈಕೋರ್ಟ್ 2023ರ ಬಾಗೇಪಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಎಸ್ಎನ್ ಸುಬ್ಬಾರೆಡ್ಡಿಯ ಜಯ ಅಸಿಂಧುಗೊಳಿಸುವಂತೆ ಆದೇಶ ಹೊರಡಿಸಿದ ನಂತರ ನನಗೆ 2ನೇ ಸ್ಥಾನದಲ್ಲಿ ಮತಗಳು ಬಂದಿದೆ, ನನ್ನನ್ನು ಶಾಸಕರಾಗಿ ಘೋಷಣೆ ಮಾಡಿ ಎಂದು ನ್ಯಾಯಾಧೀಶರ ಬಳಿ ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ಇಬ್ಬರಿಗೂ ಭಂಗವಾಗುವ ರೀತಿಯಲ್ಲಿ ನ್ಯಾಯಾಲಯವು ಆದೇಶ ಹೊರಡಿಸಿದೆ ಎಂದರು. ನಿನ್ನೆ ದಿವಸ ಕರ್ನಾಟಕ ಉಚ್ಚ ನ್ಯಾಯಾಲಯವು ಬಾಗೇಪಲ್ಲಿ ಶಾಸಕರಾದಂತಹ ಎಸ್ಎನ್ ಸುಬ್ಬಾರೆಡ್ಡಿ ಅವರನ್ನು ಅಸಿಂಧುಗೊಳಿಸಿದೆ. ಸೊ ಅವರು ಚುನಾವಣೆಯಲ್ಲಿ ಅಕ್ರಮವಾಗಿ ಅವರು ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರದ ಮೇಲೆ ಅವರು ತೀರ್ಪನ್ನು ಕೊಟ್ಟಿದ್ದಾರೆ. ಸೊ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ನಮ್ಮ ಒಂದು ಸ್ಪಷ್ಟವಾದಂತಹ ಒಂದು ಒತ್ತಾಯ ಏನಪ್ಪ ಅಂತಂದರೆ, ಈ ಕೂಡಲೇ ಅಲ್ಲಿ ಮರುಚುನಾವಣೆ ಆಗಬೇಕು, ಹೊಸ ಶಾಸಕರ ಆಯ್ಕೆಯ ಪ್ರಕ್ರಿಯೆ ಅಲ್ಲಿ ನಡಿಬೇಕು. ಅದೇ ಸಂದರ್ಭದಲ್ಲಿ ಏನು ಉಚ್ಚ ನ್ಯಾಯಾಲಯದ ಒಂದು ತೀರ್ಪಿದೆ ಅದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಅಲ್ಲಲ್ಲಿ ಈಗ ಅಕ್ರಮವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಯಾರೇ ಆಗಲಿ ಅದನ್ನು ಸಕ್ರಮಗೊಳಿಸ್ತಕ್ಕಂಥದ್ದು ಅಷ್ಟು ಸಲೀಸಾದಂಥ ಕೆಲಸ ಅಲ್ಲ. ಅದನ್ನು ಮುಚ್ಚಿಡ್ತಕ್ಕಂಥ ಕೆಲಸನೇ ಅವ್ರು ಮಾಡ್ತಕ್ಕಂಥದ್ದು, ಮುಚ್ಚಿಟ್ರೇ ಅದು ಅಕ್ರಮ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಅವರು ಅದನ್ನು ಯಾಕೆ ಬಹಿರಂಗ ಮಾಡ್ತಾರೆ? ಅವರು ಮಾಡೋದಿಲ್ಲ. ಈಗ ಅದು ಬಹಿರಂಗ ಆಗಿದೆ. ಮತ್ತು ಇವರು ಈ ರೀತಿಯಾದಂಥ ಅನೈತಿಕ ಸಂಪಾದನೆ ಅಕ್ರಮ ಆಸ್ತಿಯನ್ನು ಮಾಡ್ತಾ ಇದ್ದಾರೆ, ಅವರು ಆ ರೀತಿ ಮೇಲೆ ಬಂದವರು ಅಂತೇಳಿ ಕಮ್ಯುನಿಸ್ಟ್ ಪಕ್ಷ ಬಾಗೇಪಲ್ಲಿ ಜನತೆಗೆ ಅವರು ಬಂದಾಗಿನಿಂದಲೂ ಕೂಡ, ಅಂದರೆ 2013 ಅದಕ್ಕೂ ಮುಂಚೆ ಅವರೇನು ಸಮಾಜ ಸೇವಕರು ಅಂತ ಬಂದಿದ್ದರು ಅವತ್ತಿನಿಂದಲೂ ಕೂಡ ತಿಳಿಸ್ತಾ ಬಂದಿದ್ದೇವೆ. ಇವತ್ತು ಅದು ಸತ್ಯ ಆಗಿ ಹೊರಗೆ ಬಂದಿದೆ. ಆದರೆ ಜನಸಾಮಾನ್ಯರಲ್ಲಿ ನನ್ನ ಕಳಕಳಿಯ ಮನವಿ ಏನು ಅಂತಂದರೆ, ಒಬ್ಬ ಅಭ್ಯರ್ಥಿಗೆ ನೀವು ಮತವನ್ನು ಕೊಡತಕ್ಕಂಥ ವಿಚಾರ ಬಂದಾಗ ಆ ಅಭ್ಯರ್ಥಿಯನ್ನು ಮಾತ್ರ ನೋಡಿ ಮತವನ್ನು ಕೊಡದಿರ, ಆ ಅಭ್ಯರ್ಥಿಯ ಮೌಲ್ಯಗಳೇನು, ಅವರು ನಿಲ್ತಿರ್ತಕ್ಕಂಥ ಪಕ್ಷದ ಮೌಲ್ಯಗಳೇನು, ಯಾವ ಪಕ್ಷಕ್ಕಾಗಿ ಅವ್ರು ನಿಲ್ತಾ ಇದ್ದಾರೆ, ಯಾರ ಪರ ಅವರ ಪಕ್ಷ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಭಾರತ ದೇಶದಲ್ಲಿ ಈ ರೀತಿಯಾದಂತಹ ಚುನಾವಣೆ ವ್ಯವಸ್ಥೆಯಲ್ಲಿ ಏನು ನಡೀತಾ ಇದೆಯಪ್ಪ ಅಂತಂದರೆ, ಇವರು ಈ ರೀತಿಯ ಎಲ್ಲರೂ ಕೂಡ, ನೀವು JDS ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ತಕ್ಕಂಥದ್ದಾಗಿರ್ಬೋದು, ಇದೇ ರೀತಿಯಾದಂತಹ ಚುನಾವಣೆಯನ್ನು ಅನೈತಿಕ ನೀತಿಯಲ್ಲಿ ಅವರು ನಡೆಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಅವ್ರು ಹಾಗೆ ಮಾಡ್ತಾ ಇದ್ದಾರೆ ಕೂಡ. ಸೊ ಹಾಗಾಗಿ ಜನರು ಅರ್ಥ ಮಾಡ್ಕೊಳ್ಬೇಕು, ಯಾರು ಜನರ ಪರವಾಗಿ ಇರತಕ್ಕಂಥವ್ರು ಅಂತೇಳಿ ಜನರು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅಂಥ ಪಕ್ಷಗಳಿಗೆ, ಅಂಥ ಅಭ್ಯರ್ಥಿಗಳಿಗೆ ಅವರು ಕೊಟ್ಟಾಗ ಮಾತ್ರ ಈ ಸಮಾಜವನ್ನು ಸದೃಢವಾಗಿ ನಿರ್ಮಿಸಲಿಕ್ಕೆ ಸಾಧ್ಯ ಅಂತೇಳಿ ನಾನು ಹೇಳ್ತೇನೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.